ಯಾಗದ ಮಂಟಪವನ್ನು ಪ್ರವೇಶ ಮಾಡಿದ್ದಾರೆ. ಮಾಡಿದ್ದು ಮಾತ್ರ ಅಲ್ಲ, ಕೇವಲ ಬೊಬ್ಬೆ ಹೊಡೆಯುವುದಲ್ಲದೆ ಬೇರೆ ಏನು ಮಾಡ್ತಾರೆ ಇವರು? ಅದು ನಿಜ. ಏನು ಮಾಡುವುದಿಲ್ಲ. ವಿಷಯ ಏನು ಗೊತ್ತಿಲ್ಲ, ಬೊಬ್ಬೆ ಹೊಡೆಯಲಿಕ್ಕೆ ಮಾತ್ರ ಗೊತ್ತಿರುವುದು. ಅವನಿಗೆ ಭಾರಿ ಗೊತ್ತಲು ಗೊತ್ತಿದ್ದೆ ಇಷ್ಟೆಲ್ಲ ಮಾಡಿದ್ದು. ಬೊಬ್ಬೆ ಹೊಡಿಸಿದ ವ್ಯವಸ್ಥೆ ಮಾಡುದೇ ಇವ. ಇಲ್ಲದ್ರೆ ಆ ಇಷ್ಟು ಉಂಟದ ಬೊಬ್ಬೆ ಹೊಡಿಲಿಕ್ಕೆ ಉಂಟ. ನನ್ನ ಮುಂಭಾಗದಲ್ಲಿ ಬಂದು ನನ್ನನ್ನು ಬೈಯುತ್ತೆ ಉಂಟ. ಹೇಳಿದ್ರೆ ಸುಖ ಇಲ್ಲ. ಬೇಡ, ನೀವು ಜೋರು ಮಾಡುದು ಬೇಡ. ಅವರು ಮಾಡಿದ್ದೇ ಸಾಕು. ಇದು ಎರಡು ಭಾಗದಲ್ಲಿ ಆಗುವ ಏನೋ ಏನಾಗಿ ಹೋಗ್ತದೆ. ಭೀಮಸೇನ, ಈಗ ನಾವು ವಿಷಯಕ್ಕೆ ಬರುವ. ಈ ಶ್ರೀಕೃಷ್ಣ ಪರಮಾತ್ಮ ಯಾರು ಎಂಬುದು ಇವರಿಗೆ ಇಷ್ಟರವರೆಗೆ ತಿಳಿಯದು. ಶಕ್ತಿ ಏನು, ಯುಕ್ತಿ ಏನು ಕೂಡ ಇವರಿಗೆ ಗೊತ್ತಿಲ್ಲ. ಒಂದು ಹಿಂದೊಮ್ಮೆ ನಾವು ಹಿಂದಕ್ಕೆ ಹೋದರೆ ಈ ಪ್ರಪಂಚವೇ ನಮ್ಮ ನೀರಿನಿಂದ ತುಂಬಿ ಪ್ರಾಯವೇ ಆಗಿ ನೀರಿನಿಂದ ತುಂಬಿತ್ತು. ಅಂತ ಹೊತ್ತಿನಲ್ಲಿ ಬಾಲ ಮುಕುಂದನಾಗಿ ಆಲದ ಎಲೆಯ ಮೇಲೆ ಎಡಗಾಲಿನ ಬೆರಳನ್ನು ಬಾಯಿಯೊಳಗೆ ಇಟ್ಟು ತೇಳುತ್ತಾ ಇದ್ದ. ಅವನಿಗೆ ಬೆರಳ ಜೀವನಿಗೆ ಸಿಕ್ಕಿದ್ದ, ಬೇರೆ ಏನಿಲ್ಲ. ಇವನ ಹರಿಕತೆ. ಹರಿಕತೆ ಇದ್ರೆ ಈ ಕತೆ ಒಳ್ಳೇದಾಗುತ್ತೆ, ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ತೇಳ್ತಾ ಇರುವಂತಹ ಸಮಯದಲ್ಲಿ ಏನೋ ಯಾಕೋ ಗೊತ್ತಿಲ್ಲ, ಅವನ ಶರೀರದಲ್ಲಿ ಯಾವುದೋ ಒಂದು ಶರೀರಕ್ಕೆ ಬೇಡವಾದಂತ ವಸ್ತು ಎರಡು ಕಿವಿಗಳ ಮೂಲಕ ಹೊರಬಂತು. ಇದನ್ನು ತಿಳಿದಂತ ಶ್ರೀಕೃಷ್ಣ ಪರಮಾತ್ಮ ಎರಡು ಕಿವಿಯಿಂದ ಅದನ್ನು ತೆಗೆದು ನೀರಿನ ಮಧ್ಯದಲ್ಲಿ ಜಲದ ರಾಶಿಯಲ್ಲಿ ಬಿಸಾಡಿ ಬಿಟ್ಟ. ಆಗಲೇ ಘೋರ ಆರ್ಭಟವನ್ನು ಆರ್ಭಟಿಸ್ತಾ ಮತ್ತು ಕೈಕಮರ್ಪ ರಕ್ತಸರ ಜನನವಾಯಿತು. ಮತ್ತು ಕೈಕಮರನ್ನು ಎಡಗ ತೊಡೆಯ ಮೇಲಿಟ್ಟು ಅವರನ್ನು ಇಬ್ಬರನ್ನು ಕೂಡ ವಧಿಸಿದ. ಆ ವಧಿಸಿ ಅವರನ್ನು ಬಿಸಾಡಿದ ಸ್ಥಳವೇ, ಅವರ ಶರೀರದ ಮಾಂಸ ಬಿದ್ದ ಸ್ಥಳವೇ ಅದು ಮೇದಿನಿಯಾಗಿ ಪರಿವರ್ತಿಸಲ್ಪಟ್ಟಿತ್ತು. ಇಷ್ಟೆಲ್ಲ ಶಕ್ತಿ ಇರುವಂತ ಈ ಕೃಷ್ಣ ಪರಮಾತ್ಮನನ್ನು ಇವರು ಈ ರೀತಿಯಾಗಿ ಹೀಯಾಡಿದ್ದಂದರೆ ಇದಕ್ಕೆ ಏನೊಂದು ಅರ್ಥವಿರುವುದಿಲ್ಲ. ಮುಂದೆ ಆಗುವ ಕಥೆಗೆ ಇವರೇ ಕಾರಣ.